ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಳೋದಕ್ಕೆ ಅಮಾಯಕರ ಕೊಲೆ ಮಾಡಿದೆ. ಹಾಗಾಗಿ ಈ ಮಾನವ ಹತ್ಯೆ ಆಗೋದಕ್ಕೆ ಆರೋಪಿ ನಂಬರ್ 1 ನಂಬರ್ ಸಿದ್ದರಾಮಯ್ಯನವರು, ಆರೋಪಿ ನಂಬರ್ 2 DK ಶಿವಕುಮಾರ್ ಅವರು, ಇವರಿಬ್ಬರಿಗೂ ಕ್ಲಿಯರ್ ದುರುದ್ದೇಶ ಇತ್ತು, ಪೊಲಿಟಿಕಲ್ ಗೇನ್ ತಗೊಳ್ಬೇಕು ಅಂತ. ಮಿಸ್ಯೂಸ್ ಆಫ್ ಪವರ್ ಮಾಡಿಕೊಂಡಿದ್ದು ಇವರ ತೆವಲಿಗಾಗಿ ನಡೆದಿರುವಂತಹ ಸಾವುಗಳು ಇವು. ಇನ್ನು ಆರೋಪಿ ನಂಬರ್ 3 ಆಗಿ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೇರಿಸಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಅವರಲ್ಲಿ ಮೋಟಿವ್ ಇಲ್ಲ, ಆದರೆ ಅವರ ನೆಗ್ಲಿಜೆನ್ಸ್ ಇತ್ತು. ಒಬ್ಬ ಗೃಹ ಸಚಿವನಾಗಿ ನೆಗ್ಲಿಜೆನ್ಸ್ ಅವ್ರದ್ದು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಸೋತಿದ್ದಾರೆ. ಹಾಗಾಗಿ ಇದು ಈ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಬೇಕು ಅಂತ ಹೇಳಿ ಇಲ್ಲಿವರೆಗೂ ಈ ಸರ್ಕಾರ ನಾಟಕ ಮಾಡ್ತಾನೆ ಬಂದಿದೆ. ಅಮಾಯಕರನ್ನ ಅರೆಸ್ಟ್ ಮಾಡುವಂಥದ್ದು, ಅಮಾಯಕರನ್ನ ಸಸ್ಪೆಂಡ್ ಮಾಡುವಂಥದ್ದು, ಇವರ ಕುರ್ಚಿಗೆ ಯಾವಾಗೆಲ್ಲ ಬರುತ್ತೆ ಆವಾಗ ಒಂದು ಇಶ್ಯೂನ ತರುವಂಥದ್ದು. ಈ ರೀತಿ ನಾಟಕ ಇದರಲ್ಲಿ ನಡೆಯೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದರ ಹೊಣೆಯನ್ನ ನೇರವಾಗಿ ಮುಖ್ಯಮಂತ್ರಿಗಳು ಹೊತ್ತುಕೊಳ್ಬೇಕು. ಇದರ ಹೊಣೆಯನ್ನ ನೇರವಾಗಿ DK ಶಿವಕುಮಾರ್ ಅವರು ಹೊತ್ತುಕೊಳ್ಬೇಕು. ನೀವು ಹತ್ತಿದಿರಿ, ಕಣ್ಣೀರಿಗೆ ಬೆಲೆ ಇದೆ, ಗೌರವ ಕೊಡ್ತೀವಿ. ನಾನು ಅನ್ಕೊಂಡಿದ್ದೇನೆ ಅದು ಪ್ರಾಯಶ್ಚಿತ್ತದ ಕಣ್ಣೀರು ಅಂತ. ಆದರೆ ಆ ಪ್ರಾಯಶ್ಚಿತ್ತ ಯಾವಾಗ ಆಗುತ್ತೆ ಅಂದರೆ, ನಿಮ್ಮ ಕಣ್ಣೀರಿಗೆ ಯಾವಾಗ ಬೆಲೆ ಬರುತ್ತೆ ಅಂದರೆ, ನೀವು ರಾಜೀನಾಮೆಯನ್ನು ನೈತಿಕ ಹೊಣೆ ಹೊತ್ತು ಬರೆದಾಗ. ಮುಖ್ಯಮಂತ್ರಿಗಳು ಈ ಸಾವಿಗೆ ನೈತಿಕವಾಗಿ ಹೊಣೆಯನ್ನು ಹೊತ್ತುಕೊಳ್ಳಲೇಬೇಕು. ಇನ್ನು ಪಾಪ ಗೃಹ ಸಚಿವರು ತನ್ನ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಬಹುತೇಕ ಹೋಮ್ ಮಿನಿಸ್ಟ್ರಿಗೆ ಆ ಹೆರಾರ್ಕಿ ರ್ಯಾಂಕಿಂಗ್ ಸಿಸ್ಟಮು ಇನ್ನೂ ಅರ್ಥ ಆಗಿಲ್ಲ ಇರಬೇಕು. FIR ಅಂದ್ರೆ ಏನು, ಚಾರ್ಜ್ ಶೀಟ್ ಅಂದ್ರೆ ಏನು, ಕ್ರೈಮ್ ರಿಜಿಸ್ಟರ್ ಅಂದ್ರೆ ಏನು ಅಂತ ಇವತ್ತಿಗೂ ಅರ್ಥ ಆಗದೇ ಇರಬಹುದು ಹೋಮ್ ಮಿನಿಸ್ಟ್ರಿಗೆ. ಆದರೆ ಆ ಸ್ಥಾನದಲ್ಲಿ ಇರೋದಕ್ಕೆ ನೀವು ಅರ್ಹತೆಯನ್ನು ಹೊಂದಿಲ್ಲ. ಹಾಗಾಗಿ ನೀವು ರಾಜೀನಾಮೆ ಕೊಡಬೇಕು. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಸೊ ಹಾಗಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ ನನಗೆ ಗೊತ್ತಿದೆ. ಒಂದು FIR ಆಗುತ್ತೆ, ಒಂದು ಪಂಚನಾಮ ಆಗುತ್ತೆ, 164 ಸ್ಟೇಟ್ಮೆಂಟನ್ನು ಮಾಡ್ತಾರೆ, ಆಮೇಲೆ ಚಾರ್ಜ್ ಶೀಟ್ ಕೊಡ್ತಾರೆ. ಅದರಲ್ಲಿ ಸತ್ಯ ಎಲ್ಲಿರುತ್ತೆ? ಈ ಪ್ರಕರಣದ ತನಿಖೆ ಯಾವ ನ್ಯಾಯ ಪ್ರಕ್ರಿಯೆಯಲ್ಲಿ ಮಾಡಿದರೆ ಮೊದಲನೇ ಆರೋಪಿ ಸಿದ್ದರಾಮಯ್ಯನವರೇ ಆಗಬೇಕು. ನ್ಯಾಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತಂದರೆ DK ಶಿವಕುಮಾರ್ ಅವರೇ ಈ ಪ್ರಕರಣದ ಆರೋಪಿ ಆಗಬೇಕು, ಈ ಕೊಲೆಗೆ ಅವರೇ ಹೊಣೆಗಾರರಾಗಬೇಕು. ಹಾಗಾಗಿ ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಅಮಾಯಕರ ತಲೆ ತಂಡವನ್ನು ವಿರೋಧ ಮಾಡ್ತವೆ. ಪ್ರಾಮಾಣಿಕ ಅಧಿಕಾರಿ ಕಮಿಷನರ್ನ ಸಸ್ಪೆಂಡ್ ಮಾಡಿರುವಂಥದ್ದು, ಈ ಸ್ಟೇಷನ್ನ ACP ಇನ್ಸ್ಪೆಕ್ಟರ್ಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಇದು ನಿಮ್ಮ ತೆವಲಿಗೆ ಇನ್ನೊಬ್ಬ ಅಮಾಯಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ. ಇದನ್ನು ಪಿಕ್ ಪಾಕೆಟ್ ಸರ್ಕಾರ ಅಂತಾರೆ. ಪಿಕ್ ಪಾಕೆಟ್ ಮಾಡುವಂಥವನು 10 ರೂಪಾಯಿನ ಬಿಸಾಕಿ ಅವನ ಗಮನವನ್ನು ಆ ಕಡೆ ಸೆಳೆದು ತನ್ನ ಜೇಬಿನಿಂದ ಲಕ್ಷಾಂತರ ರೂಪಾಯಿ ಲಪ್ಸಾಯಿಸ್ತಾನಲ್ಲ, ಅವನು ಪಿಕ್ ಪಾಕೆಟರ್. ಈ ಸರ್ಕಾರ ತನ್ನ ಗಮನವನ್ನು ಬೇರೆ ಕಡೆ ಸೆಳೆದು ಸ್ವಾರ್ಥಕ್ಕಾಗಿ ಅಮಾಯಕರ ಬಲಿ ಕೊಟ್ಟಿದೆ. ಹಾಗಾಗಿ ನಾವು ನ್ಯಾಯಯುತವಾದಂತಹ ಹೋರಾಟಕ್ಕೆ ಮಾಡ್ತೇವೆ. ಮಾನ್ಯ ACP ಅವರಿಗೆ ನಮ್ಮ ದೂರಿನ ಪ್ರತಿಯನ್ನು ಕೊಟ್ಟಿದ್ದೇನೆ. ಇದು ಮನವಿಯಲ್ಲ, ದೂರಿನ ಪ್ರತಿ. ಇದನ್ನು ಈ ಪ್ರಕರಣದ FIR ಆಗಿ ಇದನ್ನು ಕನ್ವರ್ಟ್ ಮಾಡಬೇಕು. ಮಾಡದೇ ಇದ್ದರೆ ನಾವು ಇದರ ಮೇಲೆ ಕೋರ್ಟಿಗೆ ಕೂಡ ಹೋಗ್ತಾನೆ, PCR ಅನ್ನು ನಾನು ರಿಜಿಸ್ಟರ್ ಮಾಡ್ತಾನೆ. ಅದಕ್ಕಾಗಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಯುತ ತನಿಖೆಗೆ, ನ್ಯಾಯ ಪ್ರಕ್ರಿಯೆಯಲ್ಲಿ, ತನಿಖಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಪಾಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ.